ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇವತ್ತು ಶುಕ್ರವಾರ ಎಂದಿನಂತೆ ಚಿತ್ರರಂಗದಲ್ಲಿ ಸಂಚಲನವನ್ನು ಮೂಡಿಸುವಂತಹ ದಿನ ಪ್ರತಿ ಶುಕ್ರವಾರ ಅಂತಲೇ ಹೇಳಬೇಕು. ಅಂಥದ್ರಲ್ಲೂ ಸಾಲು ಸಾಲು ರಜೆಗಳು ಬಂದಾಗ, ಹಬ್ಬಗಳ ರಜೆಗಳು ಬಂದಾಗ ಅಥವಾ ನ್ಯಾಷನಲ್ ಹಾಲಿಡೇ ಇದ್ದಾಗ ರಜೆಗಳು ಬಂದಾಗ ಸಿನಿಮಾ ಪ್ರಿಯರೇನಿದ್ದಾರೆ ಅವರು ಥಿಯೇಟರ್ಗೆ ಹೋಗೋದು, ತಮಗೆ ಇಷ್ಟವಾದ ಸಿನಿಮಾಗಳನ್ನು ನೋಡೋದು, ತಮ್ಮ ಇಷ್ಟದ ಹೀರೋನ ಸಿನಿಮಾವನ್ನು ನೋಡಿ ಕಣ್ತುಂಬಿಕೊಳ್ಳೋದು ಮೊದಲಿನಿಂದನೂ ನಡ್ಕೊಂಬಂದಿರೋದು ಒಂದು ಪದ್ಧತಿ. ಆದರೆ ಈ ಸರಿ ಸ್ಯಾಂಡಲ್ವುಡ್ಗೆ ಒಂದು ಕಹಿ ಸಂಕ್ರಾಂತಿ ಅಂತಲೇ ಹೇಳಬೇಕು. ಒಂದೇ ಒಂದು ವಿಚಾರದಲ್ಲಿ ಸಿಹಿ ಬಿಟ್ಟರೆ ಓವರಾಲ್ ಈ ಸಲಹದ ಸಂಕ್ರಾಂತಿ ಸ್ಯಾಂಡಲ್ವುಡ್ಗೆ ಕಹಿ ಸಂಕ್ರಾಂತಿ ಅಂತಲೇ ಹೇಳಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಈ ವರ್ಷದ ಸಂಕ್ರಾಂತಿಗೆ ಕನ್ನಡ ಚಿತ್ರರಂಗದಿಂದ ಯಾವುದೇ ರೀತಿಯ ಒಂದೇ ಒಂದು ಸಿನಿಮಾ ರಿಲೀಸ್ ಮಾಡುವಂತಹ ಪ್ರೋತ್ಸಾಹವನ್ನು ನಾವು ನೋಡಲೇ ಇಲ್ಲ. ಒಂದೇ ಒಂದು ಕನ್ನಡ ಸಿನಿಮಾ ಈ ಸಲ ಸಂಕ್ರಾಂತಿಗೆ ರಿಲೀಸ್ ಆಗಿಲ್ಲ ಅನ್ನೋದೇ ನಮಗೆ ಈ ಸಲಿಯ ಸಂಕ್ರಾಂತಿಗೆ ಕಹಿ ವಿಷಯ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಇವತ್ತು ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಕನ್ನಡದ ಯಾವುದೇ ಸಿನಿಮಾ ರಿಲೀಸ್ ಆಗದೇ ಇದ್ರೂ ಕೂಡ ಪರಭಾಷಾ ಸಿನಿಮಾಗಳ ಹಾವಳಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ. ಬೇಜಾನ್ ಸಿನಿಮಾಗಳು ರಿಲೀಸ್ ಆಗಿದೆ. ಆ ಸಿನಿಮಾಗಳ ಲಿಸ್ಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ, ಆಮೇಲೆ ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ತೆಲುಗಿನ ಹೀರೋ ಮಹೇಶ್ ಬಾಬು ನಡೆಸಿರುವಂತಹ ಗುಂಟೂರು ಕಾರಂ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಗುಂಟೂರು ಕಾರಂ ಚಿತ್ರಕ್ಕೆ ಬೆಂಗಳೂರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ. ಓವರ್ ಆಲ್ ಯಾವೆಲ್ಲ ಲ್ಯಾಂಗ್ವೇಜ್ನ ಯಾವೆಲ್ಲ ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ರಿಲೀಸ್ ಆಗಿದೆ ಅನ್ನೋ ಥಿಯೇಟರ್ ಲಿಸ್ಟ್ನ ನಿಮಗೆ ನಾನು ಹೇಳ್ತೀನಿ. ಆ ಥಿಯೇಟರ್ ಲಿಸ್ಟ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕನ್ನಡ ಚಿತ್ರಗಳ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಏನು ಅಂತ. ಮೊದಲನೇದಾಗಿ ತೆಲುಗಿನ ಹೀರೋ ಆಗಿರುವಂತಹ ಮಹೇಶ್ ಬಾಬು ಅವರ ಅಭಿನಯದ ಗುಂಟೂರು ಕಾರಂ ಚಿತ್ರ ಬೆಂಗಳೂರಿನಲ್ಲಿ 555 ಶೋಗಳನ್ನು ಕೊಡಲಾಗಿದೆ. ಇದ್ರ ಜೊತೆಗೆ ಕ್ಯಾಪ್ಟನ್ ಮಿಲ್ಲರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಜೊತೆಗೆ ಇನ್ನು ಎರಡನೇದಾಗಿ ಕ್ಯಾಪ್ಟನ್ ಮಿಲ್ಲರ್ ಚಿತ್ರ ಕೂಡ ಇವತ್ತೇ ಬಿಡುಗಡೆ ಆಗಿದೆ. ಈ ಚಿತ್ರಕ್ಕೆ ಕೂಡ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಭರ್ಜರಿ ಓಪನಿಂಗ್ ಸಿಕ್ಕಿರುವಂಥದ್ದು. ಬೆಂಗಳೂರಿನಲ್ಲಿ 337 ಶೋಗಳನ್ನು ಕ್ಯಾಪ್ಟನ್ ಮಿಲ್ಲರ್ ಚಿತ್ರಕ್ಕೆ ಕೊಡಲಾಗಿದೆ. ಇದ್ರ ಜೊತೆಗೆ ಮೂರನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಚಿತ್ರವೇ ಇದೆ, ಕಾಟೇರ ಚಿತ್ರ. 3ನೇ ವಾರ ಕಾಟೇರ ಚಿತ್ರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಬಿಡುಗಡೆ ಆದ ದಿನದಿಂದನೂ ಇಲ್ಲಿಯವರೆಗೂ ಕೂಡ ಕಾಟೇರದ ಹವಾನ ಕಡಿಮೆ ಮಾಡೋದಕ್ಕೆ ಯಾವ ಚಿತ್ರದ ಕೈಲೂ ಆಗಿಲ್ಲ ಅನ್ನೋದೇ ಖುಷಿ ವಿಚಾರ. ಕಾಟೇರ 3ನೇ ವಾರ ಬೆಂಗಳೂರಿನಲ್ಲಿ 196 ಸ್ಕ್ರೀನ್ಗಳಲ್ಲಿ ತನ್ನ ಯಶಸ್ವಿ ಪ್ರದರ್ಶನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಅದರ ಜೊತೆಗೆ ಇವತ್ತು ತೆಲುಗಿನ ಹನುಮಾನ್ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಈ ಹನುಮಾನ್ ಸಿನಿಮಾಗೆ ಬೆಂಗಳೂರಿನಲ್ಲಿ 188 ಶೋಗಳನ್ನು ಕೊಡಲಾಗಿದೆ. ಇನ್ನು ತಮಿಳಿನ ಅಯಾಲಾನ್ ಕೂಡ ರಿಲೀಸ್ ಆಗಿದೆ. ಇದಕ್ಕೆ 184 ಶೋಗಳನ್ನು ಬೆಂಗಳೂರಿನಲ್ಲಿ ಕೊಡಲಾಗಿದೆ. ಇನ್ನು ವಿಜಯ್ ಸೇತುಪತಿ ಮತ್ತು ಕೆಟ್ರಿನಾ ಕೈಫ್ ಅಭಿನಯದ ಮೆರಿ ಕ್ರಿಸ್ಮಸ್ ಚಿತ್ರ ಕೂಡ ಇವತ್ತೇ ಬಿಡುಗಡೆ ಆಗಿದೆ. ಈ ಚಿತ್ರಕ್ಕೆ ಬೆಂಗಳೂರಿನಲ್ಲಿ 102 ಶೋಗಳನ್ನು ಕೊಡಲಾಗಿದೆ. ಕನ್ನಡದ ಮಟ್ಟಿಗೆ ಕಾಟೇರ ಒಂದು ಚಿತ್ರವನ್ನು ಬಿಟ್ಟು ಮಿಕ್ಕ ಯಾವುದೇ ಚಿತ್ರಗಳಿಗೆ ಇಲ್ಲಿ ಶೋ ಇಲ್ಲ ಅನ್ನೋದೇ ವಿಪರ್ಯಾಸ. ಕಾಟೇರ ಸಿನಿಮಾನು ಏನಾದರೂ ಕಳೆದ ತಿಂಗಳು ಬಿಡುಗಡೆ ಆಗದೆ ಇದ್ದಿದ್ದರೆ ಆ ಸಿನಿಮಾ ಹಿಟ್ ಆಗಿ ಈ ಪರಿಯ ಜನಬೆಂಬಲವನ್ನು ಕರ್ನಾಟಕದಲ್ಲಿ ಗಳಿಸಿಕೊಳ್ಳದೆ ಇದ್ದಿದ್ದರೆ, ಕಾಟೇರ ಸಿನಿಮಾ ಬೇರೆ ಭಾಷೆಯ ಎಲ್ಲ ಸಿನಿಮಾಗಳಿಗೂ ಕೂಡ ಫೈಟ್ ಕೊಡದೇ ಇದ್ದಿದ್ದರೆ, ಇವತ್ತು ನಾನು ಏನು ಲಿಸ್ಟ್ ಕೊಟ್ಟೆ ಸಂಕ್ರಾಂತಿ ಹಬ್ಬದ ಸಲುವಾಗಿ ರಿಲೀಸ್ ಆಗಿರುವ ಚಿತ್ರಗಳ ಲಿಸ್ಟ್ ಕೊಟ್ಟೆ, ಸಂಕ್ರಾಂತಿ ಹಬ್ಬದ ಸಲುವಾಗಿ ಬೆಂಗಳೂರಿನಲ್ಲಿ ಯಾವ್ಯಾವ ಥಿಯೇಟರ್ನಲ್ಲಿ ಯಾವ್ಯಾವ ಸಿನಿಮಾಗಳನ್ನು ಹಾಕಿದರೆ, ಯಾವ್ಯಾವ ಸಿನಿಮಾಗಳಿಗೆ ಎಷ್ಟೆಷ್ಟು ಶೋ ಕೊಟ್ಟಿದ್ದಾರೆ ಅನ್ನೋ ಲಿಸ್ಟ್ ಕೊಟ್ಟೆ. ಈ ಯಾವ ಲಿಸ್ಟಿನಲ್ಲೂ ಒಂದೇ ಒಂದು ಕನ್ನಡ ಸಿನಿಮಾ ಇರ್ತಾ ಇರಲಿಲ್ಲ. ಕಾಟೇರ ಒಂದು ಸಿನಿಮಾ ಇರಲಿಲ್ಲ ಅಂದಿದ್ದರೆ ಒಂದೇ ಒಂದು ಕನ್ನಡ ಸಿನಿಮಾದ ಹೆಸರು ಸಂಕ್ರಾಂತಿ ಹಬ್ಬದ ಸುಗ್ಗಿಯ ಲಿಸ್ಟ್ನಲ್ಲಿ ಇರ್ತಾ ಇರಲಿಲ್ಲ. ನಾವು ಪ್ರೇಕ್ಷಕರನ್ನು ದೂರುವ ಮೊದಲು ನಮ್ಮ ಕನ್ನಡ ಚಿತ್ರರಂಗ ಏನು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದೆ ಇದನ್ನೆಲ್ಲ ಗಮನ ಹರಿಸಿ ಇದನ್ನು ಸರಿದೂಗಿಸ್ಕೋಬೇಕು. ನಾರ್ಮಲ್ ದಿನಗಳಲ್ಲಿ, ಹಬ್ಬದ ರಜಾ ದಿನಗಳನ್ನು ಬಿಟ್ಟು ನಾರ್ಮಲ್ ದಿನಗಳಲ್ಲಿ ಯಾವುದೋ ಒಂದು ಶುಕ್ರವಾರ ಸಿನಿಮಾ ರಿಲೀಸ್ ಮಾಡಿದ್ರಿ ಅಂದರೆ ಮೊದಲ ದಿನ ಫ್ಯಾನ್ಸ್ ನೋಡ್ತಾರೆ, ಎರಡನೇ ದಿನ ವೀಕೆಂಡು ರಜಾ ಏನಿರುತ್ತೆ, ಯಾರೆಲ್ಲ ಆಡಿಯನ್ಸ್ಗಳು ಒಂದು ಸಿನಿಮಾ ನೋಡೋಣ ಅಂತ ಫಿಕ್ಸ್ ಆಗಿರ್ತಾರೆ ಅವರು ಮಾತ್ರ ಸಿನಿಮಾ ನೋಡ್ತಾರೆ. ಮತ್ತು ಸೋಮವಾರದಿಂದ ಅಗೇನ್ ಎಲ್ಲರಿಗೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗೋ ಅವಶ್ಯಕತೆ ಇರೋದ್ರಿಂದ ಯಾರೂ ಕೂಡ ಥಿಯೇಟರ್ಗಳತ್ತ ಸೋಮವಾರ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮುಖ ಮಾಡಲ್ಲ. ಸೊ ಎಲ್ಲರೂ ಕೂಡ ಅದಕ್ಕೋಸ್ಕರನೇ ಸಾಲು ಸಾಲು ರಜೆಗಳಿರುವ ಸಮಯದಲ್ಲೇ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಮುಂದೆ ಆಗೋದು.
ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಕ್ತಿಲ್ಲ, ಕನ್ನಡ ಸಿನಿಮಾಗಳಿಗೆ ಕಲೆಕ್ಷನ್ ಜಾಸ್ತಿ ಆಗಲ್ಲ, ಕನ್ನಡ ಸಿನಿಮಾ ಬೇರೆ ಭಾಷೆಯ ಸಿನಿಮಾಗಳ ಕಲೆಕ್ಷನನ್ನು ಬೀಟ್ ಮಾಡೋಕ್ಕಾಗಲ್ಲ. ಈ ತರಹದ ಪರಿಸ್ಥಿತಿ, ಈ ಥರ ಸಿಚುವೇಷನ್ನಲ್ಲಿ ಕನ್ನಡದ ಒಂದೇ ಒಂದು ಸಿನಿಮಾನು ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಭಾಷೆಯ ಸಿನಿಮಾಗಳ ಜೊತೆಗೆ ಕಾಂಪೀಟ್ ಮಾಡೋದಾದರೂ ಹೇಗೆ? ಬೇರೆ ಭಾಷೆಯ ಸಿನಿಮಾಗಳ ಕಲೆಕ್ಷನ್ಗಳನ್ನು ಬ್ರೇಕ್ ಮಾಡೋದಾದರೂ ಹೇಗೆ? ಬೇರೆ ಭಾಷೆಯ ಹೀರೋಗಳಿಗೆ ನಾವು ಬೇರೆ ಭಾಷೆಯ ಹೀರೋಗಳ ಸಿನಿಮಾವನ್ನು ನಾವು ನಮ್ಮ ನೆಲದಲ್ಲಿ ಎದುರಿಸೋದಾದರೂ ಹೇಗೆ ಅನ್ನೋದು ನನ್ನ ಪ್ರಶ್ನೆ. ಅಟ್ಲೀಸ್ಟ್ ಏನೋ ಒಂದು ಚಿಕ್ಕ ಖುಷಿ ಕಾಟೇರ ಆದರೂ ಇದೆಯಲ್ಲಪ್ಪ, ಒಂದು 196 ಸ್ಕ್ರೀನ್ಗಳಲ್ಲಿ ಇನ್ನೂ ಕಾಟೇರ ಸಕ್ಸಸ್ಫುಲಿ ರನ್ ಆಗ್ತಾ ಇದೆಯಲ್ಲಪ್ಪ ಅನ್ನೋದೇ ಒಂದು ಖುಷಿ ಬಿಟ್ಟರೆ ಕನ್ನಡ ಚಿತ್ರರಂಗದ ಈ ನಡೆ ಯಾಕೋ ಸಂಕ್ರಾಂತಿ ಹಬ್ಬದ ಮಟ್ಟಿಗೆ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಇಫ್ ಇನ್ ಕೇಸ್ ಸಾಕಷ್ಟು ಸಿನಿಮಾಗಳು ಮುಂದಿನ ತಿಂಗಳಿಗೆ ರಿಲೀಸಿಗೆ ರೆಡಿ ಇದೆ. ಒಂದು 30ಕ್ಕೂ ಹೆಚ್ಚು ಸಿನಿಮಾಗಳು ಕನ್ನಡದಲ್ಲಿ ಮುಂದಿನ ತಿಂಗಳು ರಿಲೀಸ್ ಆಗೋದಕ್ಕೆ ರೆಡಿಯಾಗಿ ನಿಂತಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ 30 ಸಿನಿಮಾಗಳು ಕೂಡ ಹೊಸಬರ ಸಿನಿಮಾಗಳು, ಸಣ್ಣ ಪುಟ್ಟ ಸಿನಿಮಾಗಳು ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಅವರೇನಾದರೂ ಈ ಥರ ಸಿಚುವೇಷನ್ನಲ್ಲಿ ರಿಲೀಸ್ ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ನಾವು ಅಂತ ಬಂದರೆ ರಿಲೀಸ್ ಮಾಡೋದಕ್ಕೂ ಮುಂಚೆನೇ ಪ್ರೊಡ್ಯೂಸರ್ ವಿಷ ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೇರೆ ಭಾಷೆಯ ಚಿತ್ರಗಳ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ನಮ್ಮ ಭಾಷೆಯ ಹೊಸಬರ ಚಿತ್ರಗಳು ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಿಕ್ಕಾಪಟ್ಟೆ ಕಷ್ಟ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ಕನ್ನಡ ಸಿನಿಮಾಗಳು ಇವತ್ತು ರಿಲೀಸ್ ಆಗಿದ್ದಿದ್ರೆ ಬೇರೆ ಭಾಷೆಯ ಹೀರೋಗಳಿಗೂ ಬೇರೆ ಭಾಷೆಯ ನಿರ್ಮಾಪಕರಿಗೂ ಕರ್ನಾಟಕದಲ್ಲಿ ಒಂದು ನಡುಕ ನಾವು ಹುಟ್ಟಿಸ್ಬೋದಾಗಿತ್ತು. ಅಲ್ಲೂ ಕೂಡ ಒಂದು ದೊಡ್ಡ ಸ್ಟಾರ್ನ ಸಿನಿಮಾ ರಿಲೀಸ್ ಆಗಿದೆಯಪ್ಪ, ಅಲ್ಲಿ ನಮಗೆ ಒಂದು ದೊಡ್ಡ ಮಾರ್ಕೆಟ್ ಸಿಗೋದು ಡೌಟ್ ಇದೆಯೇನೋಪ್ಪ, ಈ ಥರದ್ದು ಒಂದಷ್ಟು ಡೌಟ್ಗಳನ್ನು ಬೇರೆ ಭಾಷೆಯವರಿಗೆ ನಾವು ತಲೆಗೆ ತುಂಬಬಹುದಾಗಿತ್ತು. ಆ ಕೆಲಸದಲ್ಲಿ ಇವತ್ತು ಸ್ಯಾಂಡಲ್ವುಡ್ ವಿಫಲವಾಗಿದೆ. ಮುಂದಿನ ದಿನಗಳಲ್ಲಾದರೂ ಇದನ್ನು ಬಗೆಹರಿಸ್ಕೊಂಡು ಸರಿದೂಗಿಸ್ಕೊಂಡು ಈ ಥರ ಲಾಂಗ್ ವೀಕೆಂಡ್ಸ್ ಇರುವಾಗ, ಹಬ್ಬ ಹರಿದಿನಗಳಿಗೆ ಲಾಂಗ್ ರಜಾ ಇರುವಾಗ ಒಂದಷ್ಟು ಸಿನಿಮಾಗಳನ್ನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಬಿಡುಗಡೆ ಮಾಡಿದ್ರೆ ಕನ್ನಡದವರು ಖಂಡಿತವಾಗ್ಲೂ ಬೇರೆ ಭಾಷೆಯ ಸಿನಿಮಾಗಳನ್ನು ಬಿಟ್ಟು ಕನ್ನಡ ಸಿನಿಮಾಗಳನ್ನೇ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.